ಇಂದು ಬೆಳಗ್ಗೆ ಕುವೆಂಪು ನಗರ ಡಬಲ್ ರೋಡ್ನ ಸೂಪರ್ ಉದ್ಯಾನವನದಲ್ಲಿ ಎಚ್.ವಿ. ರಾಜೀವ್ ಸ್ನೇಹ ಬಳಗದಿಂದ ಗಿಡವನ್ನು ಹಾಕಲಾಯಿತು. ಪೂರ್ಣ ಪ್ರಜ್ಞಾ ಶಾಲೆಯ ಅಧ್ಯಕ್ಷರು ಗಂಗಣ್ಣನವರು ಹಾಗೂ ಉಪಾಧ್ಯಕ್ಷರು ಕುಳ್ಳಯ್ಯನವರು, ಲೋಕೇಶಣ್ಣನವರು ಹಾಗೂ ಶಾಲೆಯ ಮಕ್ಕಳೊಂದಿಗೆ ಪರಿಸರ ಉಳಿಸಿ, ಪರಿಸರ ಬೆಳೆಸಿ ಎಂದು ಎಚ್.ವಿ. ರಾಜೀವ್ ಸ್ನೇಹ ಬಳಗದಿಂದ ಗಿಡವನ್ನು ಹಾಕಲಾಯಿತು. ನಂತರ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಎಚ್.ವಿ. ರಾಜೀವ್ ಸ್ನೇಹ ಬಳಗದಿಂದ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಎಂದು ಕುವೆಂಪು ನಗರದ 57ನೇ ವಾರ್ಡಿನ ಗಂಡುಬೇರುಂಡ ಉದ್ಯಾನವನದಲ್ಲೂ ಸಹ ಗಿಡವನ್ನು ಹಾಕಲಾಯಿತು. ಕಾರ್ಯಕ್ರಮದಲ್ಲಿ ವುಡ್ಕೋ ಕುಮಾರ್, ರಂಗನಾಥ್, ಉಪೇಂದ್ರ ಕುಮಾರ್, ಶಂಕರಣ್ಣ, ಅಲ್ಲಿನ ಗ್ರಾಮಸ್ಥರು, ಸ್ಥಳೀಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 1 ಅಡಿನ 8 ಅಡಿ ಮಾಡಿ ಅದನ್ನು 70,000 ಗಿಡಗಳನ್ನ ಇಲ್ಲಿವರೆಗೂ ಕೊಟ್ಕೊಂಡ್ಬಂದಿದ್ದೀವಿ. ಅದೇ ರೀತಿ ಇವತ್ತು ವಿಶೇಷವಾಗಿ ಪರಿಸರ ದಿನಾಚರಣೆ. ಹಾಗಾಗಿ ಇವತ್ತು ಬೆಳಗ್ಗೆ 7:30ರಲ್ಲಿ 57ನೇ ವಾರ್ಡ್ನ ಗಂಡುಬೇರುಂಡ ಉದ್ಯಾನವನದಲ್ಲಿ ಇವತ್ತು ಸ್ನೇಹಿತರು ಹಾಗೂ ಸ್ಥಳೀಕರೊಂದಿಗೆ ಗಿಡವನ್ನು ಹಾಕುವ ಮುಖಾಂತರ ಒಂದು ಪರಿಸರ ಉಳಿಸುವ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ಸಹ ಮಾಡಿದ್ವಿ. ಅದೇ ರೀತಿ ಬೆಳಗ್ಗೆ 10 ಗಂಟೆಯಲ್ಲಿ ನಮ್ಮ 47ನೇ ವಾರ್ಡ್ನ ಸುಮಸುಪಾನ ಉದ್ಯಾನವನದಲ್ಲೂ ಸಹ ಕಳೆದ 40 ಮಕ್ಕಳು ಇಂದ 50 ಮಕ್ಕಳನ್ನ ಸೇರಿಸಿ ಒಂದು ಪರಿಸರ ಉಳಿಸುವ ದೃಷ್ಟಿಯಲ್ಲಿ ನಮ್ಮ ಎಚ್.ವಿ. ರಾಜೀವ್ ಸ್ನೇಹ ಬಳಗದಿಂದ ಗಿಡವನ್ನು ಸಹ ಹಾಕಿದ್ವಿ. ಅದಕ್ಕೆ ಕರೆ ಕೊಟ್ಟಂತಹ ಈ ನಮ್ಮ ದೇವಸ್ಥಾನದ ನಾಗರಿಕ ವೇದಿಕೆ ದೇವಸ್ಥಾನದ ಅಧ್ಯಕ್ಷರಾದಂಥ ಗಂಗಯ್ಯ ಅವರು, ಕುಳ್ಳಯ್ಯ ಅವರು ಹಾಗೂ ಲೋಕೇಶಣ್ಣ ಅವರು ನನಗೆ ಗಿಡ ಕೊಡಿ, ಮಕ್ಕಳಿಗೆ ಒಂದು ಅವೇರ್ನೆಸ್ ಕೊಡೋಣ ಅಂತ ಹೇಳಿದಾಗ ಅದೇ ರೀತಿ ಅವರು ಮತ್ತು ಮಕ್ಕಳು ಜೊತೆಗೂಡಿ ಈ ಸುಮಸುಪಾನ ಉದ್ಯಾನವನದಲ್ಲಿ ಬೆಳಗ್ಗೆ 10 ಗಂಟೆಯಲ್ಲಿ ಈ ಗಿಡವನ್ನು ಹಾಕುವ ಮುಖಾಂತರ ಮಕ್ಕಳಿಗೆ ಒಂದು ಪರಿಸರ ಉಳಿಸಲಿ, ಪರಿಸರ ಬೆಳೆಸಲಿ ಅಂತ ಹೇಳ್ತಾ ಇದೊಂದು ಇವತ್ತು ಗಿಡ ಹಾಕ್ಸಿದ್ವಿ. ಇದೇ ರೀತಿ ಪರಿಸರ ಎಲ್ಲರೂ ಈ ಥರ ಕೈ ಜೋಡಿಸಿದ್ರೆ ನಮ್ಮ ಮೈಸೂರು ನಗರ ಹಸಿರು ನಗರ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮ ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಹಾಗೂ ವಿಶೇಷ ದಿನಗಳಲ್ಲಿ ಸಹ ನಮ್ಮ ಎಚ್.ವಿ. ರಾಜೀವ್ ಸ್ನೇಹ ಬಳಗದಿಂದ ಕರೆ ಕೊಟ್ಟರೆ ಉಚಿತವಾಗಿ ಹಳ್ಳವರ್ದು ಸಹ ಗಿಡ ಹಾಕಿ ಕೊಡ್ತೀವಿ. ನೀವು ನೀರು ಹಾಕಿ ಗಿಡವನ್ನು ಬೆಳೆಸಿ ಪರಿಸರ ಕೈ ಜೋಡಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು, ನಮಸ್ಕಾರಗಳು. ನನ್ನ ಹೆಸರು ಎಚ್.ವಿ. ರಾಜೀವ್ ಸ್ನೇಹ ಬಳಗದ ಕುಮಾರ್ ಅಂತೇಳಿ. ವಂದನೆಗಳು.